ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಅನಗೊಂಡನಹಳ್ಳಿ ಹೋಬಳಿಯ ವ್ಯಾಪ್ತಿಗೆ ಸೇರಿದ ಮುಸ್ಸಂದ್ರ, ಬೆಳ್ಳಿಕೆರೆ, ಮುತ್ಕೂರು, ಹರಳ್ಳಿ, ತತ್ತನೂರು, ಗಣಗಳೂರು, ಬಾಗೂರು, ಸಿದ್ದನಪುರ, ಚೂನಾಪುರ, ಗುಂಡೂರು ಗ್ರಾಮಗಳಲ್ಲಿ ಸುಮಾರು 15 ಕೋಟಿ ರು ವೆಚ್ಚದಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಶರತ್ ಬಚ್ಚೇಗೌಡರು ಅನಗೊಂಡನಹಳ್ಳಿ ಹೋಬಳಿಯ ಗಣ್ಯರೊಂದಿಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಗಣಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಕಾಮಗಾರಿಗಳನ್ನ ತಗೊಂಡು ಒಟ್ಟಾರೆ ಇವತ್ತು ಬೆಳಗ್ಗೆಯಿಂದ ಗುದ್ಲಿ ಪೂಜೆ ಸುಮಾರು 15 ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ. ಆನೇಕಲ್ ಗಡಿಯಿಂದ ನಮ್ಮ ಬೆಳ್ಳಿಕೆರೆ ಮಾರ್ಗವಾಗಿ ಮುತ್ಕೂರು ಗ್ರಾಮದವರೆಗೂ ಕೂಡ ರಸ್ತೆ ಸುಮಾರು ಕೆಟ್ಟಿತ್ತು. ಡಾಂಬಾರೀಕರಣ ಸುಮಾರು 5.5 ಮೀಟರ್ ಅಗಲ ಡಾಂಬಾರೀಕರಣ ಮಾಡಿ ರಸ್ತೆ ಕಾಮಗಾರಿಯನ್ನ ಸುಮಾರು 7 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ವಿ. ಅದೇ ರೀತಿಯಲ್ಲಿ ನಮ್ಮ ಮುತ್ಸಂದ್ರ ಗ್ರಾಮದಲ್ಲಿ ಸುಮಾರು ಒಂದು 60 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 2 ಅಂಗನವಾಡಿಗಳನ್ನ ಇವತ್ತು ಗ್ರಾಮಕ್ಕೆ ಅಗತ್ಯ ಇದೆ. ಗ್ರಾಮದ ಹೃದಯ ಭಾಗದಲ್ಲಿ ನಮ್ಮ ಮುಖಂಡರುಗಳು ನಿಂತ್ಕೊಂಡು ಅವರ ಕುಟುಂಬದ ವತಿಯಿಂದ ಇವತ್ತು 60 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 2 ಅಂಗನವಾಡಿ ಕೊಠಡಿಗಳನ್ನ ಕಟ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮುಂದುವರೆದು ಮುತ್ಕೂರು ಗ್ರಾಮದಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಇರತಕ್ಕಂಥ ಈದ್ಗಾ ಮೈದಾನ ಆಗಿರ್ಬೋದು, ನಮ್ಮ ದಲಿತರ ಸ್ಮಶಾನಕ್ಕೆ ಸಂಪರ್ಕ ರಸ್ತೆ ಆಗಿರ್ಬೋದು, ಅವೆರಡಕ್ಕೂ ಕೂಡ ಇವತ್ತು ನಾವು ಗುದ್ಲಿ ಪೂಜೆ ಮಾಡಿದೀವಿ. ನಮ್ಮ ಅರಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಡಾಂಬಾರೀಕರಣ, SCP ವೆಚ್ಚದಲ್ಲಿ ಸುಮಾರು 15 ಲಕ್ಷದಲ್ಲಿ ಗ್ರಾಮದಲ್ಲಿ CC ರಸ್ತೆಗಳು, ಮತ್ತೆ ವಿಶೇಷವಾಗಿ CSR ಅನುದಾನದಲ್ಲಿ ಅರಳ್ಳಿ ಕೆರೆನ ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆರೆಯ ಸಮಗ್ರವಾದಂಥ ಅಭಿವೃದ್ಧಿ, ಕಟ್ಟೆ ಆಗಿರ್ಬೋದು, ಕೋಡಿ ಆಗಿರ್ಬೋದು, ಸುತ್ತಮುತ್ತ ಇರ್ತಕ್ಕಂಥ ಕಾಲುವೆಗಳಿಗೆ ನೀರು ಬರೋಂಥದ್ದಾಗಿರ್ಬೋದು, ಸಮಗ್ರವಾಗಿ ಅಭಿವೃದ್ಧಿನ ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಯುನೈಟೆಡ್ ವೇ ಅವರು ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಗಣಗಳೂರು ಗ್ರಾಮ ಪಂಚಾಯತಿಯಲ್ಲಿ ತತ್ನೂರು ಗ್ರಾಮದಲ್ಲಿ, ಗಣಗಳೂರು ಗ್ರಾಮದಲ್ಲಿ, ಸಿದ್ದನಪುರ, ಶಿವನಪುರ ಮತ್ತೆ ಗುಂಡೂರು ಗ್ರಾಮದಲ್ಲಿ, ಮತ್ತೆ ಕಡೆಯಲ್ಲಿ ಬಾಗೂರಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ ತಲಾ 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಜನರಲ್ ಫಂಡ್ ಏನು ನಮ್ಮ RDPR ಇಲಾಖೆ ಕಡೆಯಿಂದ ಇದೆ, ಸುಮಾರು 1.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಎಲ್ಲ ಕಾಮಗಾರಿಗಳನ್ನ ಮಾಡಿ ಒಟ್ಟಾರೆ ಇವತ್ತು ಸುಮಾರು ಒಂದು 15 ಕೋಟಿ ರೂಪಾಯಿಗಳ ಕೆಲಸನ ಮಾಡಿದೀವಿ. ಸುಮಾರಾದ ಕೆಲಸಗಳೆಲ್ಲವೂ ಕೂಡ ಶಾಶ್ವತವಾಗಿ ಇವತ್ತು ಕೆರೆ ಅಭಿವೃದ್ಧಿ ಆಗಿರ್ಬೋದು, ಡಾಂಬರ್ಗಳಾಗಿರ್ಬೋದು, ಇವೆಲ್ಲ ಶಾಶ್ವತವಾಗಿ ಉಳಿಯುವಂತ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಹಂತ ಹಂತವಾಗಿ ಅವ್ರ ಕಡೆಯಿಂದ ಅನುದಾನಗಳ ಲಭ್ಯತೆ ಆಧಾರದ ಮೇಲೆ ಇವಾಗ ಅವ್ರು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಈಗಾಗ್ಲೇನೆ ನಾವು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಅಂದಕನ್ ಕೆರೆ ಸಮೇತನಹಳ್ಳಿ ಹತ್ರ ಅದನ್ನೀಗಾಗಲೇ ಸುಮಾರು 2.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮುಗಿಸಿದೀವಿ. ಅದೇ ರೀತಿಯಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಣೇಕಲ್ ಗ್ರಾಮದಲ್ಲಿರುವಂತಹ ಕೆರೆನೂ ಕೂಡ ಅಭಿವೃದ್ಧಿಯಾಗಿ ಲೋಕಾರ್ಪಣೆ ಆಗಿದೆ. ಈಗ ಬೋಧನಸಳ್ಳಿ ಗ್ರಾಮದಲ್ಲಿ ಈಗ ಪ್ರಗತಿಯಲ್ಲಿದೆ, ಸುಮಾರು 70 ಭಾಗ ಅಷ್ಟು ಕೆಲಸ ಆಗಿದೆ. ಈಗ ಅವ್ರಿಗೆ ಬಂದಿರತಕ್ಕಂಥ ಅನುದಾನಗಳಲ್ಲಿ ಜಡಗಿನಹಳ್ಳಿ ಹೋಬಳಿಯಲ್ಲಿರ್ತಕ್ಕಂಥ ದೊಡ್ಡದಾಸಹಳ್ಳಿ ಕೆರೆ ಮತ್ತೆ ನಮ್ಮ ಅನಗೊಂಡಹಳ್ಳಿ ಹೋಬಳಿಯಲ್ಲಿರ್ತಕ್ಕಂಥ ಅರಳ್ಳಿ ಕೆರೆಯನ್ನು ತಗೊಂಡಿದ್ದಾರೆ. ಮುಂದುವರೆದಂಥ ಕಾಮಗಾರಿನ ನಮ್ಮ ಇಲ್ಲಿರ್ತಕ್ಕಂಥ ಸಿದ್ದನಪುರ ಗ್ರಾಮಕ್ಕೆ ತಗೋಬೇಕು ಅಂತ ನಾನು ಅವ್ರ ಹತ್ರ ಕೂಡ ಮಾತಾಡಿದ್ದೀನಿ. ಅತಿ ಶೀಘ್ರವಾಗಿ ಈ ಕೆರೆನೂ ಕೂಡ ಅವರು ದತ್ತಕ್ಕೆ ತಗೊಂಡು ಸಂಪೂರ್ಣವಾದಂಥ ಅಭಿವೃದ್ಧಿನ ಮಾಡ್ಕೊಡ್ತೀವಿ ಅಂತ ಆಶ್ವಾಸನ ಈ ಸಂದರ್ಭದಲ್ಲಿ ನಾನು ಗ್ರಾಮಸ್ಥರಿಗೆಲ್ಲರಿಗೂ ಕೂಡ ಕೊಡಕ್ ಬಯಸ್ತೀನಿ. ಮಲ್ಸಂದ್ರ ಬ್ರಿಡ್ಜ್ ಏನಾಗಿತ್ತು, ಕಾಮಗಾರಿಗೆ ಚಾಲನೆ ಕೊಟ್ಟು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಕೇಂದ್ರ ಸರ್ಕಾರ ಸುಮಾರು 53 ಕೋಟಿ, ರಾಜ್ಯ ಸರ್ಕಾರ ಸುಮಾರು 49 ಕೋಟಿ, ಒಟ್ಟಾರೆ ಸುಮಾರು 51 ಕೋಟಿ, ಒಟ್ಟಾರೆ 94 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಆಗ್ಬೇಕಾಗಿತ್ತು. ಸಹಜವಾಗಿ ಸಾಮಾನ್ಯವಾಗಿ ಏನಾಗುತ್ತೆ, ರಾಜ್ಯ ಸರ್ಕಾರ ಪ್ರಗತಿ ಆದಂತೆ ಹಂತ ಹಂತವಾಗಿ ಅನುದಾನಗಳನ್ನ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಕ್ಯಾಬಿನೆಟ್ ತೀರ್ಮಾನ ಆದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತನ್ನ ಅಭಿವೃದ್ಧಿ ಪಾಲ್ಗೆ ಏನ್ ಬೇಕಾಗಿತ್ತು 9 ಕೋಟಿ ರೂಪಾಯಿಗಳನ್ನ ಆ ಕ್ಯಾಬಿನೆಟ್ ತೀರ್ಮಾನ ಆದ ಕೂಡಲೇ ಇವತ್ತು ಕೇಂದ್ರ ಸರ್ಕಾರಕ್ಕೆ ಬಿಡುಗಡೆ ಮಾಡಿದ್ರು. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಮೇಲೆ ತೋರಿಸ್ತಾ ಇರ್ತಕ್ಕಂಥ ಮಲ್ತಾಯಿ ಧೋರಣೆಯಿಂದ ಇವತ್ತು ಒಂದು ಅತ್ಯಂತ ವಿಚಿತ್ರವಾದಂತ ಒಂದು ಕಾನೂನು ಕಾಯ್ದೆನ ನಮ್ಮ ತಂದೆ ಮುಂದಿಟ್ಟು ಸಂಪೂರ್ಣವಾದಂತ 51 ಕೋಟಿನೂ ಕೂಡ ನೀವಲ್ಲಿ ಡೆಪಾಸಿಟ್ ಮಾಡ್ರಿ, ನೀವಲ್ಲಿ ಪಾವತಿ ಮಾಡಿದಾಗ ಮಾತ್ರ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಕರ್ನಾಟಕದ ಮೇಲೆ ಏನು ಮಲ್ತಾಯಿ ಧೋರಣೆ ನಡೀತಾ ಇದೆ ದಕ್ಷಿಣ ರಾಜ್ಯಗಳ ಮೇಲೆ, ಅದನ್ನ ಮುಂದುವರೆದ ಭಾಗವಾಗಿ 51 ಕೋಟಿನ ನೀವು ಕೊಡ್ರಿ ಅಂತ ಹೇಳಿ ಅವರು ಏನೋ ಒಂದು ಕಠಿಣವಾದಂತ ಒಂದು ಕ್ರಮನ ಇವತ್ತು ವಹಿಸಿದ್ದಾರೆ. ಅದರಿಂದ ಸ್ವಲ್ಪ ತಡ ಆಗಿತ್ತು. ಇವತ್ತು ಮತ್ತೊಮ್ಮೆ ನಾನು ಕ್ಯಾಬಿನೆಟ್ ಅಲ್ಲಿ ಮಾತಾಡಿ ಅವ್ರನ್ನ ಮನವರಿಸಿ ಇವತ್ತು ಮುಂದೆ ಬರೋಂಥ ಕ್ಯಾಬಿನೆಟ್ ಅಲ್ಲಿ 51 ಕೋಟಿ ರೂಪಾಯಿಗಳ ವೆಚ್ಚನೂ ಕೂಡ, ಅಂದ್ರೆ ಕೇಂದ್ರ ಸರ್ಕಾರದಿಂದ 1 ರೂಪಾಯಿ ನಮಗೆ ಬರ್ದೇ ಇದ್ದಾಗೂ ಕೂಡ 51 ಕೋಟಿ ರೂಪಾಯಿನ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಕೆಲಸ ಪ್ರಾರಂಭ ಮಾಡಬೇಕಾದಂತ ಅನಿವಾರ್ಯವಾದಂತ ಪರಿಸ್ಥಿತಿ ಬಂದಿರೋದ್ರಿಂದ ಸರ್ಕಾರನ ಮನವಿ ಮಾಡಿ ನಮ್ಮ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಆಗಬೇಕು, ಜನಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ 1 ರೂಪಾಯಿ ಬರ್ದಿದ್ರು ಕೂಡ ಇವತ್ತು 51 ಕೋಟಿ ರೂಪಾಯಿನ ಕೊಟ್ಟು ಪ್ರಗತಿ ಮಾಡೋದಕ್ಕೆ ಮುಂದಾಗಿದೆ. ಈ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗ್ತಾ ಇದ್ದಂಗೆ ನಾನು ಮತ್ತೊಮ್ಮೆ ಪತ್ರಕಾರರ ಎಲ್ಲ ಮಿತ್ರ ಜೊತೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅದರ ಪ್ರಗತಿ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಈಗಾಗಲೇ ತಾವು ನೋಡ್ದಂಗೆ ಕೇಂದ್ರ ಸರ್ಕಾರದಿಂದ ನಮಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಈಗ ತಾವು ನೋಡಿದೀರಾ
ಜಲ್ ಜೀವನ್ ಮಿಷನ್ ನಾವು ರಿಪೋರ್ಟ್ ತಗೊಂಡ್ವಿ. ಅಲ್ಲಿ ಕೂಡ ಕೇಂದ್ರ ಸರ್ಕಾರದ ತನ್ನ ಪಾಲೇನು ಕೊಡಬೇಕಾಗಿದೆ ರಾಜ್ಯ ಸರ್ಕಾರಕ್ಕೆ ಮತ್ತೆ ಆ ಒಂದು ಕಾಮಗಾರಿ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಕುಂಠಿತವಾಗಿದೆ. ಇತ್ತೀಚಿನಲ್ಲಿ ನಾವು ನೋಡ್ತಾ ಇದ್ದೀವಿ VBG ರಾಮ್ಜಿ ಅಂತ ಮಾಡಿ ಮನ್ರೇಗಾ ಏನಿತ್ತು ಮನ್ರೇಗಾನ ಸಂಪೂರ್ಣವಾಗಿ ನಾಶ ಮಾಡೋಕ್ಕೆ ಕುತಂತ್ರ ಪಿತೂರಿ ನಡೆದಿದೆ. ಈ ರೀತಿಯಲ್ಲಿ ರಾಜ್ಯಗಳಿಗಿರೋಂಥ ಹಕ್ಕನ್ನ ಕಳಚಿಕೊಂಡು ಕೇಂದ್ರಕ್ಕೆ ತಗೊಂಡೋಗಿ ಪ್ರಜಾಪ್ರಭುತ್ವ ಒಕ್ಕೂಟದ ವ್ಯವಸ್ಥೆಯನ್ನು ಪೂರ್ತಿ ಮುಗಿಸೋಂಥ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಅದರಿಂದ ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಜೊತೆ ತಗೋಬೇಕು. 19 MP ಇಲ್ಲಿಂದನೂ ಕೂಡ ಆಯ್ಕೆಯಾಗಿ ಹೋಗಿದ್ದಾರೆ. ಅವರು ಕೂಡ ರಾಜ್ಯಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು.